ಮೂಡಿಗೆರೆಯಿಂದ ಬಿಜೆಪಿಯ ಟಿಕೆಟ್ ಕೈತಪ್ಪಿದ್ದಕ್ಕೆ ಸಿಟ್ಟನ್ನ ವ್ಯಕ್ತಪಡಿಸಿದ್ದಾರೆ. ಶಾಸಕ ಸ್ಥಾನಕ್ಕೆ ಎಂಪಿ ಕುಮಾರಸ್ವಾಮಿ ಅವರು ಇದೀಗ ರಾಜೀನಾಮೆಯನ್ನ ಕೊಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಹೈಕಮಾಂಡ್ನ ನಿರ್ಧಾರಕ್ಕೆ ಎಂಪಿ ಕುಮಾರಸ್ವಾಮಿ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಹಾಲಿ ಶಾಸಕರು ನನಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿ ಮೊನ್ನೆವರೆಗೂ ಕೂಡ ಆಕಾಂಕ್ಷೆಯನ್ನ ಆಸೆಯನ್ನ ಇಟ್ಕೊಂಡಿದ್ರು. ನನಗೆ ಸಿಗುತ್ತೆ, ನನ್ಗೇನು ವೇರಿಯೇಷನ್ ಆಗೋದಿಲ್ಲ, ನನ್ನ ಕ್ಷೇತ್ರದಲ್ಲಿ ನಾನೇ ಪ್ರಬಲ ಅಭ್ಯರ್ಥಿ, ನನಗೆ ಟಿಕೆಟ್ ಸಿಗುತ್ತೆ ಬಿಜೆಪಿಯಿಂದ ಅಂತ ಅಂದ್ಕೊಂಡಿದ್ರು. ಬಟ್ ಟಿಕೆಟ್ ಸಿಕ್ಕಿಲ್ಲ. ಹಾಗಾಗಿ ಆಕ್ರೋಶದ ಸುರಿಮಳೆ ಇದೀಗ ಸುರಿಸ್ತಾ ಇದ್ದಾರೆ. ನನಗೆ ಟಿಕೆಟ್ ತಪ್ಪೋದಕ್ಕೆ ಸಿಟಿ ರವಿ ಅವರೇ ಕಾರಣ ಅಂತ ಹೇಳಿ ಕಿಡಿಕಾರಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ಬಿಜೆಪಿಯನ್ನ ನಿರ್ನಾಮ ಮಾಡ್ತಾರೆ. ನ್ಯೂಸ್ 18 ಜೊತೆಗೆ ಟಿಕೆಟ್ ವಂಚಿತ ಎಂಪಿ ಕುಮಾರಸ್ವಾಮಿ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಕೊಟ್ಟಿರುವಂತಹ ಹೇಳಿಕೆ, ಬಿಜೆಪಿಯಲ್ಲಿ ದಲಿತರಿಗೆ ಉಸಿರುಗಟ್ಟಿಸುವಂತಹ ವಾತಾವರಣ ಇದೆ. ನಾನು ಪಕ್ಷೇತರವಾಗಿ ಸ್ಪರ್ಧಿಸಲ್ಲ, ಒಂದು ಪಕ್ಷದಿಂದಲೇ ಸ್ಪರ್ಧೆ ಮಾಡ್ತೇನೆ. ಈ ಬಾರಿ ಬಿಜೆಪಿಗೆ 50 ಸೀಟು ಕೂಡ ಬರೋದಿಲ್ಲ ಅಂತ ಹೇಳಿ ಎಂಪಿ ಕುಮಾರಸ್ವಾಮಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಯಾವ ಪಕ್ಷ ಏನು ಅನ್ನೋದನ್ನ ನಾನು ಕ್ಷೇತ್ರದಲ್ಲೇ ಪ್ರಕಟ ಮಾಡ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಂಪಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕಾದು ನೋಡಬೇಕು. ಇನ್ನು ಎಂಪಿ ಕುಮಾರಸ್ವಾಮಿ ಅವರನ್ನ ನಮ್ಮ ಪ್ರತಿನಿಧಿ ಕೃಷ್ಣ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನ್ ಹೇಳಿದ್ದಾರೆ ಹಾಗಾದ್ರೆ ಕುಮಾರಸ್ವಾಮಿ ಅವರು, ಬನ್ನಿ ನೋಡೋಣ. ಮೂಡಿಗೆರೆ ಶಾಸಕರು ಎಂಪಿ ಕುಮಾರಸ್ವಾಮಿ ಅವರಿಗೆ ಈಗ ಟಿಕೆಟ್ ಕೈತಪ್ಪಿದೆ. ಈಗ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ನಾನು ಮಾತಾಡ್ತೀನಿ. ಸರ್, ಪ್ರಮುಖವಾಗಿ ನೀವು ಹಿರಿಯ ಶಾಸಕರು, ಹಿಂದೆ ಗೆದ್ದಿದ್ದೀರಿ ದೊಡ್ಡ ಅಂತರದಿಂದ. ಈಗ ಎಲ್ಲನೂ ಕೂಡ ಕೆಲಸವನ್ನು ಮಾಡ್ತಿದ್ದೀರಿ ಗೆಲ್ಲುವಂತ ನಿಟ್ಟಿನಲ್ಲಿ. ಕೊನೆ ಕ್ಷಣದಲ್ಲಿ ಟಿಕೆಟ್ ತಪ್ಪಿರುವಂತದ್ದು ಏನ್ ರೀಸನ್ ಇರ್ಬೋದು? ಹೇಳಿದ ಸಿಟಿ ರವಿಯವರ ವೈಯಕ್ತಿಕ ದ್ವೇಷಕ್ಕೆ ನಾನು ಬಲಿಯಾಗಿದ್ದೀನಿ. ನಾನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದರೆ ಸಿಟಿ ರವಿಗೆ ಟಿಕೆಟ್ ತಪ್ಪಿಸ್ತಿದ್ದೆ. ಸಿಟಿ ರವಿ ಆಗಿದ್ರೆ ನನಗೆ ತಪ್ಪಿಸಿದ್ದಾರೆ. ಅವರೇ ಕಾರಣ, ಬೇರೆ ಯಾರು ಅಲ್ಲ. ವೈಯಕ್ತಿಕ ಕಾರಣ. ನಾನು ಕ್ಷೇತ್ರದಲ್ಲಿ 15-16 ಸಾವಿರನ ಗೆಲ್ತಾ ಇದ್ದೆ, ಲೀಡಲ್ಲಿ ಗೆಲ್ತಿದ್ದೆ. ಆಯಿತಾ, ನಮ್ಮ ಸಂಘದ ಪ್ರಮುಖರು ಹೇಳಿದ್ದೆ ಕಳೆದ ಬಾರಿ ಚುನಾವಣೆ ಇಷ್ಟೇ ಲೀಡಲ್ಲಿ ಗೆಲ್ತೀನಿ ಅಂತ. ಹಂಗಾಗಿತ್ತು. ಈ ಬಾರಿನೂ ಕೂಡ ನಾನು ಗೆಲ್ತಿದ್ದೆ. ಅದನ್ನು ಅವ್ರಿಗೆ ನನ್ನ ಗೆಲುವಿಗೆ ಮತ್ತು ನನ್ನ ಅವಕಾಶಕ್ಕೆ ಏನಾದರೂ ಮುಂದೆ ಸರ್ಕಾರ ಅಡ್ಡಿ ಆಗ್ಬೋದು ಅನ್ನೋ ದೃಷ್ಟಿಯಲ್ಲಿ ಅವರು ಆ ಥರ ಮಾಡಿದ್ದಾರೆ. ಅವರ ಶತ್ರುಗಳು ಸದ್ಯಕ್ಕೆ ಮೇಲ್ಗೈ ಸಾಧಿಸಿದ್ದಾರೆ. ನೋಡೋಣ. ನಾನು ಈಗ ಆ ಶತ್ರುಗಳನ್ನೆಲ್ಲ ಡೆಮೋಕ್ರಸಿಯಾಗಿ ಅವ್ರು ಸದ್ಯ ಬಡದೇ ಬಡಿತೀನಿ. ಇಲ್ಲಿ ಬಾಳೆಗಾರ ಇದ್ದಂಗೆ ಅವರು, ಬಿಡಿ, ಅವ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ. ಈ ನಾವೆಲ್ಲ MLA ಇರೋತ್ತಿಗೆ ಅವ್ರು MLC ಆಗಿರ್ಬಿಟ್ರೆ ಇನ್ನು ಜೀವನದಲ್ಲಿ ಅವ್ರು MLCನೂ ಆಗಲ್ಲ, ಏನೂ ಆಗಲ್ಲ. ದಲಿತ ಬಲಗೈನ ಪ್ರಬಲ ನಾಯಕರು ಎಂಪಿ ಕುಮಾರಸ್ವಾಮಿ ಅವರು ಉನ್ನತ ಹುದ್ದೆಯನ್ನ ಕೆಲಸವನ್ನ ಮಾಡಿರುವಂತವ್ರು ಬಿಜೆಪಿ ಸರ್ಕಾರದಲ್ಲಿ. ಈಗ ಅಂತವ್ರಿಗೆ ಟಿಕೆಟ್ ತಪ್ಪಿದೆ. ನಿಮ್ಮ ಸಮುದಾಯಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂತ? ಒಂದು ನಿಜ ವಿಚಾರ. ಏನು ಬಲಗೈ ಸಮುದಾಯದಲ್ಲಿ ಓಲ್ಡ್ ಮೈಸೂರಲ್ಲಿ BJPಯಿಂದ ಗೆಲ್ಲಕ್ಕೆ ನನಗೊಬ್ಬಗೆ ಅವಕಾಶ ಇದ್ದದ್ದು. ಇನ್ನು ಇಡೀ ಓಲ್ಡ್ ಮೈಸೂರಲ್ಲಿ ಯಾವ ಬಲಗೈ ನಾಯಕರು ಕೂಡ BJPಯಿಂದ ಗೆಲ್ಲಲ್ಲ. ನನಗೆ ಸ್ಪಷ್ಟ ಆಗಿದೆ. ನನಗೆ ಅವಕಾಶ ಇತ್ತು, ಅದು ನಮ್ಮನ್ನು ಅವರು ತಪ್ಪಿಸಿದ್ದಾರೆ. ಹಾಗಾಗಿ ನನ್ನ ಕ್ಷೇತ್ರಕ್ಕೆ, ನನ್ನ ಜಿಲ್ಲೆಗೆ ಅವರು ಇಷ್ಟು ನನಗೆ ನೋವು ಮಾಡಿದ್ದಾರೆ, ಭಾಳ ಹಿಂಸೆ ಮಾಡಿದ್ದಾರೆ. ಅದರಿಂದ ನಾನು ಪ್ರಾಮಾಣಿಕ ಸರ್ವಿಸ್ ಮಾಡಿದಂಥವ್ರು SC/ST ಜನಗಳಿಗೆ ನಾನು ಮನವಿ ಮಾಡ್ತೀನಿ. ತುಂಬ ಅನ್ಯಾಯ ಆಗಿದೆ, ಮನಸ್ಸಿಗೆ ನೋವು ಮಾಡಿದ್ದಾರೆ. ಎಷ್ಟೋ ಸಮಯ ನಾನು ಸ್ವಾಭಿಮಾನ ಕಳ್ಕೊಂಡು ತಲೆ ತಿರ್ಸ್ಕೊಂಡಲ್ಲಿದ್ದೆ. ಈಗ ನಾನು ಆ ಒಂದನ್ನು ಮನಸ್ಸಿಂದ ಬಿಚ್ಚಿ ಹೇಳ್ತಿದ್ದೀನಿ. ಜಿಲ್ಲೆಯ ಕ್ಷೇತ್ರದ ಎಲ್ಲ ಜನರು ಕೂಡ BJPಗೆ ಬುದ್ಧಿ ಕಲಿಸ್ಬೇಕು. ನನ್ನ ಬಂಧುಗಳಿಗೆ, ನನ್ನ ಹಿತೈಷಿಗಳಿಗೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ. ಮತ್ತು ಯಡಿಯೂರಪ್ಪನವರಿಗೆ ಒಂದು ಮನವಿ ಏನಂದರೆ, ಒಂದು ವಾರ ಸ್ವಿಚ್ ಆಫ್ ಮಾಡಿ. BJP 50 ಸೀಟ್ ದಾಟಲ್ಲ, 50 ಸೀಟ್ ದಾಟಲ್ಲ BJP. ಆಯಿತಾ? ಹಾಗೆ BJP ನೆಲ ಕಚ್ಚೋವರೆಗೂ, ಸಂಪೂರ್ಣ ಮಕಾಡಿ ಮಲಗವರೆಗೂ ಸಿಟಿ ರವಿ ವಿಶ್ರಾಂತಿ ಪಡೆಯುವುದಿಲ್ಲ. ಇದು ರಾಜ್ಯ ನಾಯಕರು ಅರ್ಥ ಮಾಡ್ಕೋಬೇಕು. ಆಯ್ತಾ? ಹಂಗಾದ್ರೆ ಪಕ್ಷೇತರವಾಗಿನೇ ಅಥವಾ ರಾಜಕೀಯ ಪಕ್ಷಗಳತ್ತ ಸ್ಪರ್ಧೆ ಮಾಡ್ತಾರೆ ಸರ್? ರಾಜಕೀಯ ಪಕ್ಷಗಳ ಹತ್ರ ನಾನು ಟ್ರೈ ಮಾಡ್ತೀನಿ. ಕಾರ್ಯಕರ್ತರು ಕೇಳ್ತೀನಿ, ಅದಕ್ಕಿಂತ ಒಂದು ತೀರ್ಮಾನ ತಗೊಳ್ಳೋದು. ಥ್ಯಾಂಕ್ ಯು. ಇದಿಷ್ಟು ಎಂಪಿ ಕುಮಾರಸ್ವಾಮಿ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆಗೆ ಕೃಷ್ಣ GB, ನ್ಯೂಸ್ 18 ಕನ್ನಡ, ಬೆಂಗಳೂರು.